ಇಳಿಸಲೇಬೇಕು. ಏರಿಸಿರುವ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಲೇಬೇಕು. ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲು. ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲು. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ದಾವಣಗೆರೆ ಇವರ ವತಿಯಿಂದ ಕಾರ್ಮಿಕರ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ನಗರದ ಜಯದೇವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ನೀಡಿದರು. ಈ ಒಂದು ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತೆಯರು, ಅಡುಗೆ ಸಹಾಯಕಿಯರು, ರೈತರು ಸಾಕಷ್ಟು ಭಾಗಿಯಾಯಿತು. ನಮ್ಮ ವಾಹಿನಿಗೆ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದವರು ತಮ್ಮ ಮಾಹಿತಿಯನ್ನು ಹಂಚಿಕೊಂಡರು. ಅನ್ನ ಬೆಳೆದಂಥ ರೈತರ ಒಂದು ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನ್ನ ಬೆಳೆಯುವಂಥ ರೈತರ ಸಾಲ ಮನ್ನಾ ಮಾಡಿರಿ ಅಂತಂದರೆ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ನಾಚಿಕೆ ಆಗಬೇಕು. ಈ ದೇಶಕ್ಕೆ ಬಜೆಟ್ಗೆ ಈ ದೇಶದಲ್ಲಿ ರೈತರು, ಕಾರ್ಮಿಕರು, ಯುವಜನರು, ಬಡವರು ಈ ಬಜೆಟನ್ನು ತಂದಿದ್ದಾರೆ. ಬಜೆಟಿಗೆ ಸಂಬಂಧಪಟ್ಟಂತೆ ರೈತರ ಸಾಲ ಮನ್ನಾ ಮಾಡಿದರೆ ಅದು ಒಂದು ಏನೋ ಬಿಡಪ್ಪ ಅಂತ ಅನ್ಬೋದು. ಆದರೆ ಇವರು ರೈತ ವಿರೋಧಿ ನೀತಿಗಳನ್ನು ಇವರು ಅನುಸರಿಸಿ ಶ್ರೀಮಂತರ ಸಾಲ ಮನ್ನಾ ಮಾಡಿದರೆ ಇದು ಯಾವ ನ್ಯಾಯ? ಮೊನ್ನೆ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾನೆ, ಟ್ರಂಪಿಂದ 200 ವಸ್ತುಗಳನ್ನು ಇಲ್ಲಿ ನಮ್ಮ ದೇಶಕ್ಕೆ ಬಿಡುಗಡೆ ತರಿಸ್ಕೊಂತಿದ್ದಾರೆ. ಎಷ್ಟಪ್ಪ ಟ್ಯಾಕ್ಸ್ ಅಂದರೆ ₹2 ಟ್ಯಾಕ್ಸ್ ಅಲ್ಲಿ. ಇವತ್ತು ಹೈನುಗಾರಿಕೆ ಇಡೀ ಸುಮಾರು ತಲಾಂತರದಿಂದ ಬೆಳೆಸ್ಕೊಂಬಂದಿರೋಂಥದ್ದು ಹೈನುಗಾರಿಕೆ. ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಇವೆಲ್ಲ ಹೊರಗಡೆ ದೇಶದಿಂದ ಹೈನುಗಾರಿಕೆಯಿಂದ ತರಿಸ್ಕೊಂಡ್ರೆ ರೈತರು ಎಲ್ಲಿಗೆ ಹೋಗ್ಬೇಕು? ದನ ಕರುಗಳು ಎಲ್ಲಿಗೆ ಹೋಗ್ಬೇಕು? ರೈತರ ಮೂಲ ಕಸಬೆ ಹೈನುಗಾರಿಕೆ. ಇದು ನಾಚಿಕೆ ಆಗಬೇಕು. ಅದೇ ರೀತಿಯಾಗಿ ಇವತ್ತು ಅಡಿಕೆ ಬೆಳೆಯುವಂಥ ಜಿಲ್ಲೆಯಲ್ಲಿ ಸುಮಾರು ರೈತರಿದ್ದಾರೆ, ಸುಮಾರು 40-50% ಜನ. ಅಡಿಕೆ ತಟ್ಟಿಯಲ್ಲಿ ಕ್ಯಾನ್ಸರ್ ಇದೆ ಅಂತೇಳಿ ಅಮೇರಿಕ ಹೇಳಿದಾಗ ಅಟ್ಲೀಸ್ಟ್ ಒಂದು ಬಾಯಿ ಬಿಡೋಕ್ಕಾಗಲ್ವ ನಮ್ಮ ಮೋದಿಗೆ? ಕ್ಯಾನ್ಸರ್ ಇಲ್ಲ, ಇದು ಪರಿಸರ ಪ್ರೇಮಿ, ಇದು ಪರಿಸರಕ್ಕೆ ಒಳ್ಳೇದಿದೆ ಅಂತೇಳಿ ಅಟ್ಲೀಸ್ಟ್ ಅಮೇರಿಕನ ಅಧ್ಯಕ್ಷನ ಮುಂದೆ ಈ ರೀತಿ ಕೈ ಕಟ್ಟಿ ಮಂಡಿ ಊರಿ ಕೈ ಮುಗಿಯುವಂಥದ್ದ? ಇಡೀ ಭಾರತ ದೇಶದ ದುಡಿಯುವ ಜನಕ್ಕೆ ಅವಮಾನ ಮಾಡ್ತಿದ್ದಾರೆ. ಇವರು ಅನ್ಲಾಕಿದ್ದಾರೆ ಇವರು ಮೋದಿಯವರು. ಹಂಗಾಗಿ ಇವತ್ತು ಚೈನಾದಿಂದ ರೇಷ್ಮೆ ತರಿಸ್ಕೊಳೋದು, ಅಕ್ಕಿ ಹೊರಗಡೆ ತರಿಸ್ಕೊಳೋದು, ಎಲ್ಲ ವಸ್ತುಗಳು ಹೊರಗಡೆ ಬಂದರೆ 200 ವಸ್ತುಗಳಿಗೆ ಅಗ್ರಿಮೆಂಟ್ ಮಾಡ್ಕೊಂತಾರೆ ಇವರು ಬಂಡವಾಳಶಾಹಿಗಳ ಹತ್ರ. 200 ವಸ್ತುಗಳು ನಮ್ಮ ದೇಶಕ್ಕೆ ಬಂದರೆ ಮತ್ತಿನ್ನೇನು ರೈತರು ಬೆಳೆದಂಥ ವಸ್ತುಗಳು ಯಾರಿಗೆ ಮಾರಬೇಕು? ನಾವು ರೈತರನ್ನು ವಿಷ ಕುಡಿಬೇಕಾ? ನೇಣು ಹಾಕ್ಕೊಂಬೇಕಾ? ಏನಿದು? ನಿಮಗೆ ಅಧಿಕಾರ ನಡೆಸಲಿಕ್ಕೆ ಅನ್ಲಾಯ್ಕಿದೆಯಾ ಮೋದಿ? ನೀನು ಯಾವುದೇ ಕಾರಣಕ್ಕೂ ನೀನು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇಲ್ಲ ಅಂದರೆ ರೈತರು ವಿಷ ಕುಡಿಯೋಂಥ ಪರಿಸ್ಥಿತಿ ಬಂದೋಗಿದೆ. ಇವತ್ತು ನಮ್ಮ ನಂದಿನಿ ನೋಡಿರ್ಬೋದು. ಸ್ನೇಹಿತರೆ, ಇವತ್ತು JCTU ಮತ್ತು SKM ಸಂಯುಕ್ತ ಕಿಸಾನ್ ಮೋರ್ಚಾದ ನೇತೃತ್ವದಲ್ಲಿ ದೇಶಾದ್ಯಂತ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಉದ್ದೇಶ ಅಂತ ಹೇಳಿದ್ರೆ ಏನು ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ತಕ್ಕಂಥ ಲೇಬರ್ ಕೋಡ್ಗಳನ್ನ ತರ್ತಾ ಇದ್ದಾರೆ. ಕಾರ್ಮಿಕರು ಸಂಘಟನೆ ಮಾಡ್ಕೋಬಾರ್ದು, ಯಾವುದೇ ರೀತಿಯಾದ ಯೂನಿಯನ್ಗಳನ್ನ ಮಾಡ್ಕೋಬಾರ್ದು, ಅವರ ಕನಿಷ್ಠ ಸೌಲಭ್ಯಗಳನ್ನ ಕೇಳೋದಕ್ಕೆ, ಅವರ ಹಕ್ಕುಗಳನ್ನು ಕಿತ್ಕೊಳ್ತಕ್ಕಂಥ ಏನು ಲೇಬರ್ ಕೋಡ್ಗಳಿದ್ದಾವೆ ಅವನ್ನ ವಂಚಿಸಿ ಇವತ್ತೇನು ಕೇಂದ್ರ ಸರ್ಕಾರ ಕೋಡ್ಗಳನ್ನ ಜಾರಿ ಮಾಡ್ತಾ ಇದೆ, ಅದನ್ನ ಹಿಂಪಡಿಬೇಕು. ಇನ್ನೊಂದು ಬಹುಮುಖ್ಯ ಬೇಡಿಕೆ, ರೈತರ ಕೃಷಿ ವಿರೋಧಿ ನೀತಿಗಳನ್ನು ಏನು 3 ಕರಾಳ ನೀತಿಗಳನ್ನು ಹಿಂಬಾಲಿನಿಂದ ಮತ್ತೆ ತೆರೆದುಕೊಂಡಿದ್ದಾರೆ, ಅದನ್ನು ವಾಪಸ್ ಪಡಿಬೇಕು. ರೈತರ ಪಂಪ್ ಸೆಟ್ಗಳಿಗೆ ಇವತ್ತು ಮೋಟ್ರ್ಗಳನ್ನ ಅಳವಡಿಸೋದಕ್ಕೆ ಹೋಗ್ತಾ ಇದೆ. ಹಿಂಗಾದ್ರೆ ರೈತರುಗಳಿಗೆ ಬೆಳೆ ಬೆಳೆಯೋದಂಗೆ ಬಿಲ್ ಹೆಂಗೆ ಕಟ್ತಾರೆ? ಇದು ನಿಜವಾಗ್ಲೂ ಕೂಡ ರೈತ ವಿರೋಧಿಯಾಗಿರ್ತಕ್ಕಂಥ ನೀತಿ. ಇದನ್ನು ಕೈ ಬಿಡಬೇಕು. ಮತ್ತು ಹಲವಾರು ವರ್ಷಗಳಿಂದ 25 ಲಕ್ಷ ಅರ್ಜಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಬಗರುಕುಂ ಸಾಗುವಳಿ ಅರ್ಜಿಗಳು. ಅವನ್ನ ಕೂಡಲೇ ವಿಲೆ ಮಾಡಿ ಎಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡಬೇಕು. ಇದೇ ನಮ್ಮ ದಾವಣಗೆರೆಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಗರುಕುಂ ಸಾಗುವಳಿದಾರರು ಅರಣ್ಯ ಆಗಿರ್ಬೋದು, ಗೋಮಾಳ, ವಿವಿಧ ರೀತಿಯ ಸರ್ಕಾರಿ ಭೂಮಿಗಳಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತು ಹಕ್ಕುಪತ್ರವನ್ನು ಕೊಡದಲೇ ಇವತ್ತು ವಂಚಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಎಲ್ಲ ಪ್ರಗತಿಪರ JCTU ಮತ್ತು SKMನ ಎಲ್ಲ ಸಹಭಾಗಿ ಸಂಘಟನೆಗಳು ಒಗ್ಗೂಡಿ ಇವತ್ತು ದೇಶಾದ್ಯಂತ ಹೋರಾಟ. ಒಂದು ವೇಳೆ ನಿಮ್ಮ ಬೇಡಿಕೆ ಈಡೇರೋದು ನಿಮ್ಮ ಮುಂದಿನ ನಡೆ ಅಲ್ಲ, ಮುಂದಿನ ನಡೆ ಅಂತ ಹೇಳಿದ್ರೆ ನಿರಂತರವಾಗಿರ್ತಕ್ಕಂಥ ಹೋರಾಟ. ನಾವು ದೇಶಾದ್ಯಂತ ತಳಮಟ್ಟದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು
ಈ ಹೋರಾಟ ಇದು ವ್ಯವಸ್ಥೆಯ ವಿರುದ್ಧ, ಹರಿಯಾಣರಿನ ವಿರುದ್ಧ ನಾವು ಇವತ್ತು ಈಜದು ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಇಡೀ ದೇಶದ ಕಾರ್ಮಿಕ ವರ್ಗ, ರೈತ ವರ್ಗ ಸಿಡಿದೇಳಬೇಕು. ಇವತ್ತೇ ನೋಡಿದಿರಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತ ಕಾರ್ಮಿಕರು ಇವತ್ತು ಕೆಂಪು ಜೆಂಡಾ, ಹಸಿರು ಜೆಂಡಾ ಹಿಡಿದು ಬೀದಿಗಿಳಿದಿದ್ದಾರೆ. ಮುಂದೊಂದು ದಿನ ಇವರಿಗೆ ಉಳುಗಾಲ ಇಲ್ಲ. ಇವರು ಕಾರ್ಮಿಕರ, ರೈತರ ಏನು ಕ್ರಾಂತಿಗೆ ಮುನ್ನೋಟನ ನಾವು ಬರೆಯೋದು. ಸಂಬಂಧಪಟ್ಟಂತ